ಜಾತಿವಾದಿ ಹಿಂದೂ ಪಾಟೀಲ್ ಪಾಟೀಲ್ಗೆ, ನಾಲಾಯಕ ಜಾತಿವಾದಿ ಹಿಂದೂ ಪಾಟೀಲ್ ಪಾಟೀಲ್ಗೆ, ನಾಲಾಯಕ ಜಾತಿವಾದಿ ರಾಜನಗೌಡ ಪಾಟೀಲ್ಗೆ, ಅಧಿಕಾರಿಗಳಿಗೆ, ದಲಿತರಲ್ಲಿ ವಿಷ ಬೀಜುತ್ತಿರುವ ಅಧಿಕಾರಿಗಳಿಗೆ ಕಾನೂನುವಂತೆ ಕಾನೂನು. ಈಗ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಸಂಘಟನಾ ಒಕ್ಕೂಟದ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡಲು ಉದ್ದೇಶ ಇಷ್ಟೇ. ದಿನಾಂಕ 20/6/2026 ನಿಂಬರ್ಗಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಡಾಲ್ಗಿ ಗ್ರಾಮದಲ್ಲಿ 11 ವರ್ಷದಿಂದ ಕೋರ್ಟ್ನಲ್ಲಿರ್ತಕ್ಕಂಥ ಜಾಗವನ್ನು ನಾವು ಖಾಲಿ ಮಾಡಿಸ್ಬೇಕಾಗಿದೆ ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಅಲ್ಲಿರ್ತಕ್ಕಂಥ ಪಿ ಡಿ ಒ, ಜಾತಿವಾದಿ ಪಿ ಡಿ ಒ ನಮ್ಮ ಮಾದಿಗ ಸಮಾಜದ ಬಡವಣಿಗೆ ನುಗ್ಗಿ ಅಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮನೆಗಳನ್ನು ಧ್ವಂಸ ಮಾಡಿದಲ್ಲದೆ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ತಾವು ನೋಡಿದ್ದೀರಿ. ಅದರಂತೆ ನಾವು ಇದರ ಬಗ್ಗೆ 22/6/2026 ಕಲಬುರಗಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೂ ಮತ್ತು ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾದ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಈ ಘಟನೆ ಬಗ್ಗೆ ಮನವಿ ಪತ್ರ ಕೂಡ ಕೊಟ್ಟು ಅವ್ರ ಗಮನಕ್ಕೆ ತಂದಿದ್ದೆವು. ಆದರೆ ಮುಂದೆ ಅವರ ಮೇಲೆ ಯಾವುದೇ ಶಿಸ್ತಿನ ಕ್ರಮ ಕೈಗೊಳ್ಳದಿರುವುದರಿಂದ ಅವರು ದಿನಾಂಕ 14/7/2026 ಮತ್ತೆ ಮಾದಿಗರ ಮನೆ ನುಗ್ಗಿ ಅಲ್ಲಿರ್ತಕ್ಕ ಮಹಿಳೆಯರು ಮಕ್ಕಳನ್ನದೇ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದನ್ನು ಅದು ಪೊಲೀಸ್ ಅಧಿಕಾರಿಗಳ ಎದುರುಗಡೆ. ಯಾಕಂದರೆ ಅಲ್ಲಿರುವ ಪೊಲೀಸ್ ಅಧಿಕಾರಿಗಳು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚಿ ದಲಿತರಲ್ಲಿ ವೈಷಮ್ಯವನ್ನು ಬಿತ್ತಿ ವಿಷ ಬೀಜವನ್ನು ಬಿತ್ತಿ ಜಗಳಸ್ತಕ್ಕಂಥ ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ನಾವು ಇವತ್ತು ಮನವಿ ಪತ್ರ ಕೊಡುವುದೇನೆಂದರೆ ಅಲ್ಲಿರ್ತಕ್ಕಂಥ ನಿಜಾಂಶವನ್ನು ವಿಡಿಯೋಗಳ ಮುಖಾಂತರ ತಿಳ್ಕೊಂಡು ಆ ವಿದ್ಯಾರ್ಥಿಗಳ ಮೇಲೆ ಹಾಕಿದಂಥ ಪ್ರಕರಣವನ್ನು ಹಿಂಪಡಿಬೇಕು ಮತ್ತು ಈಗಾಗಲೇ ಪ್ರಕರಣ ಕೋರ್ಟ್ನಲ್ಲಿರುವುದರಿಂದ ಆ ಪ್ರಕರಣವನ್ನು ಮುಂದೆ ಯಾವುದೇ ಕ್ರಮ ಕೈಗೊಳ್ಳದೆ ಕಾನೂನು ರೀತಿಯಲ್ಲಿ ಯಾವ ಕ್ರಮಕ್ಕೆ ಒಂದು ವೇಳೆ ಇವ್ರ ಜಾಗ ಅಲ್ಲ ಅಂತಕ್ಕಂಥ ನಿರ್ಧಾರ ಮಾಡಿದ್ರು ಕೂಡ ನಾವು ಮನಸ್ಸು ಇಚ್ಛೆಯಿಂದ ಅವ್ರಿಗೆ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಜೊತೆಗೆ ಇವರೊಬ್ಬ ಭ್ರಷ್ಟ ಪೊಲೀಸ್ ಅಧಿಕಾರಿ ಇಂದುಮತಿಯವರು ಕೂಡಲೇ ಅಮಾನತು ಮಾಡಬೇಕು, ರಾಚಣ್ಣಗೌಡ ಪಿ ಡಿ ಅವರಿಗೂ ಕೂಡಲೇ ಅಮಾನತು ಮಾಡಬೇಕು. ಈ ತನಿಖೆಯನ್ನು ಮತ್ತೊಬ್ಬ ಪೊಲೀಸ್ ಅಧಿಕಾರಿಗಳಿಗೆ ತನಿಖೆ ಮಾಡೋದಕ್ಕೆ ಅನುವು ಮಾಡಿಕೊಡಬೇಕು. ಮತ್ತು ಇವತ್ತೇನಾದರೂ ಅಲ್ಲಿ ಮಾದಿಗರು ಉಸಿರಾಡ್ತಾ ಇದ್ದಿದ್ದೆ ಆದರೆ ಅದು ನಮ್ಮ ಪೊಲೀಸ್ ಅಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ರಕ್ಷಣೆ ಕೊಟ್ಟು ಅಲ್ಲಿ 1 ತಿಂಗಳಿಂದ ವ್ಯಾನ್ ನಿಲ್ಲಿಸಿ ಅವರಿಗೆ ರಕ್ಷಣೆ ಕೊಟ್ಟಿದ್ದಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದೇ ರೀತಿ ಇವರ ಮೇಲೆ ಪ್ರಕರಣವನ್ನು ಈ 2 ಅಧಿಕಾರಿಗಳ ಮೇಲೆ ಪ್ರಕರಣವನ್ನು ದಾಖಲಿಸಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಈ ಹೋರಾಟದ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, ಯುಕೆ, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2 ಜಿಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂ ಜೇವರ್ಗಿ ರೋಡ್,
ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೇನು ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದೇ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.